ಸೀತಾ ಸೀತಾ ಏನ್ರಿ? ಈ ಸ್ಕೂಟ್ರಲ್ಲಿಂದ ಬಂತು? ಕೊಂಡ್ಕೊಂಡೆ ಬಂತು. ಅಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿತ್ತು? ನನ್ ಕುತ್ತಿಗೆಲಿ ಚಿನ್ನ ಚೈನ್ ಇತ್ತಲ್ಲ, ಅದನ್ನ ಮಾರ್ದೆ. 10,000 ರೂಪಾಯಿ ಬಂತು. ಪಕ್ಕದ ಮನೆ ಶಾರದಕ್ಕನ ಯಜಮಾನ್ರಿಗೆ ಕೊಟ್ಟೆ. ಪ್ರತಿ ತಿಂಗಳು ಕಂತ್ ಕಟ್ಟೋ ತರ ಸ್ಕೂಟರ್ ಕೊಡ್ಸಿದ್ರು. ಸಾಲ ಮಾಡಿ ಸ್ಕೂಟರ್ ಯಾಕೆ ತಗೊಂಡೆ? ನೀವು ಕಷ್ಟ ಪಟ್ಕೊಂಡ್ ಬಸ್ ನಲ್ಲಿ ಆಫೀಸ್ಗೆ ಹೋಗ್ತಿದ್ರಲ್ಲ, ಅದಕ್ಕೆ ಹಾಯಾಗಿ ನೀವೊಬ್ರೇ ಹೋಗ್ಲಿ ಅಂತ ಸ್ಕೂಟರ್ ತಗೊಂಡೆ. ಬಸ್ ನಲ್ಲಿ ಹೋಗಿದ್ರೆ ತಿಂಗಳಿಗೆ 70 ರೂಪಾಯಿ ಖರ್ಚಾಗಿರೋದು. ಈಗ ಪ್ರತಿ ತಿಂಗಳು 700 ರೂಪಾಯಿ ಕಂತ್ ಕಟ್ಟಬೇಕು. ರೀ, ಸಂಜೆ ಬೇಗ ಬರ್ತೀರಾ? ಜಾಲಿಯಾಗಿ ಸ್ಕೂಟರ್ ಸಿನಿಮಾಕ್ ಹೋಗೋಣ. ರೀ ರೀ ರೀ, ಒಂದ್ ನಿಮಿಷ. ಯಾರ್ ಕೆಟ್ಟ ದೃಷ್ಟಿನೂ ನನ್ ಗಂಡನ್ ಮೇಲೆ ಬೀಳದೆ ಇಲ್ಲಪ್ಪ ದೇವ್ರೆ. ಈಗ ಹೋಗ್ ಬನ್ನಿ. ಸ್ಟಾಪ್ ಪ್ಲೀಸ್ ಸ್ಟಾಪ್. ಸರ್, ನನ್ನ ಹೆಸರು ಲತಾ ಅಂತ. ನೀವಿರೋ ಬೀದಿಲಿ ನಾನು ಇರೋದು. ನಮ್ ತಂದೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ. ಅರ್ಜೆಂಟ್ ಆಗಿ ಮೆಡಿಸಿನ್ಸ್ ಕೊಡ್ಬೇಕು. ಪ್ಲೀಸ್ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಆ ಎದುರು ಮನೆ ಹುಡುಗಿ ಶಾಂತ ಇದ್ಲಲ್ಲ, ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲಂತೆ. ಹೌದಾ? ಅದ್ ಸರಿ, ನೀನ್ ಸಿನಿಮಾಗ್ ಹೋಗ್ತೀನಿ ಅಂತ ಹೇಳಿದ್ದೆ. ಹೌದಕ್ಕ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಸೀತಾ, ಆ ಸ್ಕೂಟರ್ ಮೇಲೆ ಬರ್ತಿರೋ ಜೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರಲ್ಲ. ನಿಮ್ ಯಜಮಾನ್ ಇದ್ದಾಗಿದ್ದಾರೆ. ಥ್ಯಾಂಕ್ ಯು ಸರ್. ಈ ಗಂಡಸ್ರ ಬುದ್ಧಿನೇ ಇಷ್ಟು, ಗೊತ್ತಾಯ್ತಲ್ಲ. ಬರ್ತೀನಮ್ಮ. ಸೀತಾ, ಕಷ್ಟಪಟ್ಟು ಕ್ಯೂನಲ್ಲಿ ನಿಂತ್ಕೊಂಡು 2 ಸಿನಿಮಾ ಟಿಕೆಟ್ ತಂದಿದ್ದೀನಿ. ಟೈಮ್ ಆಯ್ತು, ಬೇಗ ರೆಡಿ ಆಗು, ಹೋಗೋಣ. ಇಲ್ಲಿದ್ರೆ 30 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ಸ್ಕೂಟರ್ಗೋಸ್ಕರ 30,000 ವೇಸ್ಟ್ ಆಗಿರುವಾಗ 30 ರೂಪಾಯಿ ಯಾವ ಮಹಾ ಲೆಕ್ಕ? ಸೀತಾ, ಕೋಪ ಮಾಡ್ಕೋಬೇಡ, ನಾನು ಹೇಳೋದನ್ನ ಕೇಳು. ಕೇಳೋದಕ್ಕಿನ್ನೇನ್ ಉಳಿದಿದೆ? ನಾನೇ ಕಣ್ಣಾರೆ ನೋಡಿದ್ನಲ್ಲ. ಕಾಲ ಕೆಟ್ಟೋಗಿದೆ. ನಮ್ ಜಾಗೃತಲ್ಲಿ ನಾವಿರ್ಬೇಕು ಅಂತ ಸ್ಕೂಟರ್ ಕೊಡ್ಸಿದ್ರೆ ಜಾಲಿಯಾಗಿ ಯಾವ್ದೋ ಹುಡುಗಿನ ಹಿಂದೆ ಕೂಡ್ಸ್ಕೊಂಡ್ ಬರ್ತಿದ್ದೀರಲ್ಲ, ಸರಿನಾ? ಸೀತಾ, ನಾನಾಗ ನಾನು ಹುಡುಗಿನ ಕೂರಿಸ್ಕೊಂಡ್ ಬರ್ಲಿಲ್ಲ. ಆ ಹುಡುಗಿನ ಯಾರು ಅಂತ ತಿಳ್ಕೊಂಡೆ. ಈ ಬೀದಿ ಕೊನೆಲಿರೋ ಪರಂದಾಮಯ್ಯನವ್ರ ಮಗಳು. ನಮ್ ತಂದೆ ತುಂಬಾ ಸೀರಿಯಸ್ ಆಗಿದೆ, ಅರ್ಜೆಂಟ್ ಆಗಿ ಔಷಧಿ ಕೊಡ್ಬೇಕು, ದಯವಿಟ್ಟು ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ? ಸಾರಿ ರೀ, ಆತರ ಪಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ರೀ, ಸಿನಿಮಾಕ್ ಟೈಮ್ ಆಗೋಗುತ್ತೆ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಹೋಗೋಣ. ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ನಿನ್ನ ದಾಸಿ ನಾನೆಂದು, ದಯ ಮಾಡೋ ರಂಗ, ದಯ ಮಾಡೋ. ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ನಿನ್ನ ದಾಸಿ ನಾನೆಂದು, ದಯ ಮಾಡೋ ರಂಗ, ದಯ ಮಾಡೋ. ಆಹಾ, ಎಂತ ಸ್ವೀಟ್ ವಾಯ್ಸು. ಯಾಕೆ ನಿಲ್ಲಿಸ್ಬಿಟ್ಟೆ? ಹಾಡುಕ್ ಹೋಗಿಲೆ, ಹಾಡು. ಎಲ್ಲೋ ಅದೃಶ ಆಗ್ಬಿಟ್ಲಲ್ಲ. ಹೆಂಗಾದ್ರೂ ಮಾಡಿ ಈ ಮನೇಲಿ ಒಂದ್ ಪೋಷನ್ ಬಾಡಿಗೆಗೆ ತಗೊಂಡ್ಬಿಟ್ರೆ ಕಿವಿಗೂ ಹಿಂಪು, ದೇಹಕ್ಕೂ ತಂಪು. ಯಾರಿದ್ದೀರಾ ಮನೆಯಲ್ಲಿ? ಮನುಷ್ಯರಿದ್ದಾರೆ. ನಮಸ್ಕಾರ ಸರ್. ಏನಾಗಬೇಕಾಗಿತ್ತು? ಮನೆ ಬಾಡಿಗೆಗೆ ಬೇಕಾಗಿತ್ತು. ಎಷ್ಟು ಮನೆ ಬೇಕಾಗಿತ್ತು? ಎಷ್ಟೇನ್ ಬಂತು ಸರ್? ಒಂದು ಪೋರ್ಷನ್ ಸಾಕು. ಎಷ್ಟರಲ್ಲಿ ಇರ್ಬೇಕು? ಎಷ್ಟಾದ್ರೂ ಪರವಾಗಿಲ್ಲ ಅನ್ಕೊಳ್ಳಿ. ಮದುವೆ ಆಗಿದ್ಯಾ? ಇನ್ನೂ ಆಗಿಲ್ಲ ಸರ್. ಯಾಕಾಗಿಲ್ಲ? ಯಾಕಾಗಿಲ್ಲ ಅಂತಂದ್ರೆ ಪ್ರೇಮಿಸಿ ಮದ್ವೆ ಆಗೋಣ ಅಂತ. ಮದುವೆ ಆದ್ಮೇಲೆ ಪ್ರೇಮಿಸಬಹುದಲ್ಲ? ಮದ್ವೆ ಆದ್ಮೇಲೆ ಪ್ರೇಮಿಸ್ಬೋದು, ಪ್ರೇಮಿಸೇ ಮದ್ವೆ ಆಗ್ಬೋದಲ್ಲ. ಯಾಕೆ ಪ್ರೇಮಿಸ್ಲಿಲ್ಲ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಸರ್. ಪ್ರೇಮಿಸ್ತಾ ಇದ್ರೆ ಹೇಗೆ?
ಸರಿ ಹ್ಯಾಕ್ ಪ್ರೇಮಿಸ್ತೀರಾ? ಯಾಕೆ ಪ್ರೇಮಿಸ್ತೀರಿ ಅಂದ್ರೆ ಎಲ್ರು ಮಾಮೂಲಿ ಯಾಕೆ ಪ್ರೇಮಿಸೋ ಹಾಗೆ. ಅನುಭವ ಇದೆಯಾ? ಆ, ಆ, ಅನುಭವ ಇಲ್ಲ ಸರ್. ಯಾಕಿಲ್ಲ? ಯಾಕಿಲ್ಲ ಅಂತಂದ್ರೆ ಸರ್ ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ? ಹಾ? ಅಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ನನ್ನ ಸಾಯಿಸ್ತಾ ಇದ್ದೀರಲ್ಲ. ನಿಮ್ ಸೈಟ್ ಇದೆಯಾ? ಇದೆ ಸರ್, ಜೆಪಿ ನಗರದಲ್ಲಿ 4060. ಆ ಸೈಟ್ ಎಲ್ಲ ಕೇಳಿದ್ದು. ಮತ್ತೆ ಐ ಸೈಟ್ ಐಸೈಟು ಎಲ್ಲ ಕಾಣತಾ? ಎಲ್ಲ ಕಾಣಿಸುತ್ತೆ ಸರ್. ರಾತ್ರಿ ಹೊತ್ತು ಕಾಣತಾ? ರಾತ್ರಿ ಹೊತ್ತು ಬ್ಯಾಟ್ರಿ ಹಾಕಿದ್ರೆ ಕಾಣಿಸುತ್ತೆ ಸರ್. ಹಗಲತ್ತು ಬ್ಯಾಟ್ರಿ ಬೇಕಾ? ಆಗಲೊತ್ತೆ ಯಾಕೆ ಸರ್ ಬ್ಯಾಟ್ರಿ? ಎಲ್ಲ ಕಾಣತಾ? ಎಲ್ಲ ಕಾಣಿಸುತ್ತೆ ಸರ್. ಹಾಗಾದ್ರೆ ಈ ಮರ ಕಾಣತಾ? ಕಾಣಿಸ್ತಾ ಇದೆಯಲ್ಲ ಸರ್, ತೆಂಗಿನ ಮರ ಉದ್ದಕ್ಕೆ ನಿಂತಿದೆ. ಈ ಮೆಟ್ಲು ಕಾಣಿಸತಾ? ಚೆನ್ನಾಗ್ ಕಾಣಿಸ್ತಾ ಇದೆಯಲ್ಲ ಸರ್. ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಅಯ್ಯಯ್ಯೋ, ಪ್ರಪಂಚದಲ್ಲಿ ಗಾಳಿ ಎಲ್ಲಾದ್ರೂ ಕಾಣಿಸುತ್ತೇನಪ್ಪ? ಗಾಳಿ 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 ಗಾಳಿ. ವಾಣಿ, ಇವತ್ತಾಯ್ತು ಒಳ್ಳೆ ಬೋಣಿ. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಈ ಕೋಡ್ಗೊಂದು ಡಿ ಕೋಡ್ ಕಂಡಿಡ್ಕೊಂಡ್ ಬರ್ಲೇಬೇಕು. ಸದ್ಯ ಆ ಪ್ರಶ್ನೆಗಳ ರಾಜ ಇಲ್ವಲ್ಲ. ಸೀತಾ, ಬಂದೆ. ಇಲ್ಲಿ ಸೀಟ್ ಏನಾಯ್ತು? ನಿನ್ನೆ ಕೇಳ್ತಾ ಇರೋದು, ಇಲ್ಲಿ ಸೀಟ್ ಏನಾಯ್ತು? ನಂಗೇನ್ ಗೊತ್ತು? ಕಳ್ಳ ಏನಾದ್ರೂ ಹೊತ್ಕೊಂಡು ಹೋಗಿರ್ಬೋದು. ಹೊರಗಡೆ ಇರೋ ಕಳ್ಳನ ಅಥವಾ ಮನೆ ಒಳಗಡೆ ಇರೋ ಕಳ್ಳಿನ? ನೋಡಿ, ಕಳ್ಳಿಗಿಲ್ಲಿ ಅಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಅಷ್ಟೇ. ಈ ಸೀಟ್ ನಂದು, ಅಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಕೂತ್ಕೋಬಾರ್ದು. ಅದಕ್ಕೆ ಕಿತ್ತು ಮುಚ್ಚಿಟ್ಬಿಟ್ಟೆ. ಆಯ್ತು, ಇನ್ಮೇಲೆ ನಿನ್ ಬಿಟ್ಟು ಬೇರೆ ಯಾರನ್ನೂ ಕೂರಿಸ್ಕೊಡಲ್ಲ. ದಯವಿಟ್ಟು ಸೀಟ್ ಕೊಡು. ಕೊಡಲ್ಲ. ಕೊಡು ಸೀತಾ, ಆಫೀಸ್ಗೆ ಹೊತ್ತಾಯ್ತು. ಕೊಡಲ್ಲ ಅಂದ್ರೆ ಕೊಡಲ್ಲ. ಏ ಸೀತಾ, ಏ ಸೀತಾ, ಸೀತಾ ಏನಾಯ್ತು? ಏನು ಇಲ್ಲ ರೀ, ಸ್ವಲ್ಪ ತಲೆ ಸುತ್ತದಾಗಾಯ್ತಷ್ಟೇ. ಬಾ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬರೋಣ. ಅದೆಲ್ಲ ಏನು ಬೇಡ ರೀ, ನನಗೆ ತಾಯಿಯಾಗಿ ಪ್ರಮೋಷನ್ ಸಿಗ್ತಾ ಇದೆ. ಏಯ್! ಹೌದಾ? ಏನ್ ತಗೋಬೇಕು? ನಾನು ಪ್ರಾವಿಷನ್ ತಗೊಂಡ್ಬರ್ತೀನಿ, ನೀವು ಕಾಸ್ಮೆಟಿಕ್ ಕೌಂಟರ್ ಹೋಗಿ ಟೂತ್ ಪೇಸ್ಟ್ ಬ್ರಷ್ ತಗೊಂಬನ್ನಿ. ಅದು ಏನ್ ಸರ್, ಶಾಪಿಂಗ್ ಬಂದಿದ್ರಾ? ಶಾಪಿಂಗ್ ಬರ್ದೆ ನೀನ್ ಜಾಗಿಂಗ್ ಮಾಡಕ್ ಯಾರಾದ್ರೂ ಬರ್ತಾರಾ? ಅಂದ್ಹಾಗೆ ನಿಮ್ ಸಿನ್ಸಿಯರ್ ಕ್ಯಾರೆಕ್ಟರ್ ಹೇಗೆ ಸರ್? ವಾಟ್ ಡು ಯು ಮೀನ್? ಅಯ್ಯೋ ಹೋಗೋರಂತೆ ಇರಿ ಸರ್, ಜೊತೆಲಿ ಮಾತಾಡೋಕ್ ಯಾರು ಇಲ್ದೆ ಬೋರ್ ಹೊಡ್ಸ್ ಆಯ್ತಾ ಇದ್ದೀನಿ. ಫೇಸ್ ರೀಡಿಂಗ್ ಅಲ್ಲಿ ನಾನು ಎಕ್ಸ್ಪರ್ಟ್, ಗೊತ್ತಾ ನಿಮ್ಗೆ? ಅಫ್ಕೋರ್ಸ್ ನಾನ್ ಹೇಳ್ದೆ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು. ಯು ಸಿ, ನಿಮ್ ಮುಖದಲ್ಲಿ ಕೋಪ ಇದ್ರು ನಿಮ್ ಮನಸ್ಸು ವೆರಿ ಸಾಫ್ಟ್. ಐ ಆಮ್ ರೈಟ್? ಓ ಗಾಡ್, ಇಂಟ್ರಡಕ್ಷನ್ ಆಗದೆ ಇನ್ವಾಲ್ವ್ ಆಗೋಗ್ತಿದ್ದೀನಲ್ಲ. ಬೈ ದ ಬೈ, ಐ ಆಮ್ ಸುಧಾ. ಐ ಆಮ್ ಚಂದ್ರು. ಮೇ ಐ ಹೆಲ್ಪ್ ಇನ್ ಯುವರ್ ಪರ್ಚೇಸ್? ನೋ ಥ್ಯಾಂಕ್ಸ್. ಏನ್ ಮೇಡಮ್, ತುಂಬಾ ಡಿಸ್ಕಸ್ ಮಾಡ್ತಿದ್ರಲ್ಲ? ಏನೂ ಇಲ್ಲ, ನಾನು ನಮ್ಮ ಯಜಮಾನ್ರು ಹನಿಮೂನಿಗೆ ಬಂದಿದ್ವು. ಮಿಕ್ಸಿ ಕೊಂಡ್ಕೊಳ್ಳೋಣ ಅಂತ ನಾನು, ಬೇಡ ಅಂತ ಅವರು, ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ಅಯ್ಯೋ, ನಮ್ಮವ್ರು ಬರ್ತಿದ್ದಾರೆ, ಬಿಲ್ ಅವ್ರ ಹತ್ರನೇ ಕೊಟ್ಬಿಡಿ. ಹಾ, ಆಯ್ತು. ಎಷ್ಟಾಯ್ತು? ಒಟ್ಟು 3075 ರೂಪಾಯಿ ಆಯ್ತು ಸರ್. ಟೇಸ್ಟು ಟೂತ್ ಬ್ರಷ್ ಬೆಲೆ 3075 ರೂಪಾಯಿ. ಈ ಮಿಕ್ಸಿನ ಸೇರಿಸಿ ಸರ್. ಮಿಕ್ಸಿ ನಾ ತಗೊಂಡಿಲ್ಲ, ನಿಮ್ ಹೆಂಡತಿ ತಗೊಂಡ್ರಲ್ಲ? ನನ್ನ ಹೆಂಡ್ತಿನ? ಹೌದು. ಸೀತಾ, ಮಿಕ್ಸಿ ನೀ ತಗೊಂಡ್ಯಾ? ಇಲ್ವಲ್ಲ, ನಾನ್ ತಗೊಂಡಿದ್ದು. ಸುಮ್ನೆ ತಮಾಷೆ ಮಾಡಕ್ ಹಾಗೆ ಮಾಡ್ದೆ ಅಷ್ಟೇ. ಡೋಂಟ್ ಥಿಂಕ್ ಅದರ್ವೈಸ್. ಯಾರು ಇವ್ರು? ನನ್ನ ಹೆಸರು ಸುಧಾ, ನಮಸ್ಕಾರ. ಇವ್ರು ನಿಮ್ ಯಜಮಾನ್ರಾ? ಹೆಂಗಸರು ನೆರಳು ಕಂಡ್ರೇನೆ ಗುರ್ರನ್ನ ಇವ್ರ ಜೊತೆ ನೀವ್ ಅದ್ ಹ್ಯಾಕ್ ಸಂಸಾರ ಮಾಡ್ತಿದ್ದೀರೋ ಏನೋ. ಎನಿವೆ, ನೈಸ್ ಮೀಟಿಂಗ್ ಯು. ಓಕೆ, ಬಾಯ್.
ಎಷ್ಟಾಯ್ತು?